ಮುಡಾ ಕೇಸ್ನಲ್ಲಿ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ನ ದಾಖಲು ಮಾಡಬಹುದು. ಎಫ್ಐಆರ್ನ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲು ಮಾಡಬಹುದು. ನಕಲಿ ಪೇಪರ್ ತಯಾರಿಸಿದ್ದಾರೆ, ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಈ ಒಂದು ಕೇಸಲ್ಲಿ. ಜೊತೆಗೆ ಇಲ್ಲಿ ಅಪರಾಧಿಕ ಒಳಸಂಚಿದೆ. ನೋಡಿ, ಇಲ್ಲಿ IPC 120B, 166 PC ಆ್ಯಕ್ಟು, 403 IPC, 406 IPC, ವಂಚನೆ, ಮೋಸ, ನಕಲಿ ಪೇಪರ್ಗಳ ಸೃಷ್ಟಿ, ನಕಲಿ ಭೂಮಾಲೀಕರು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಪಡ್ಕೊಂಡಿರೋದು, ನೋಟಿಫಿಕೇಷನ್ ಯಾರ ಹೆಸರಲ್ಲಾಗಿರೋದು, ಪ್ರತಿಯೊಂದಕ್ಕೂ ಕೂಡ 468 IPC, 340 IPC, 351 IPC ಈ ಥರದ್ದು ಸಾಕಷ್ಟು ಕೇಸ್ಗಳನ್ನು ಹಾಕಿಬಿಟ್ಟಿದ್ದಾರೆ. FIR ರಿಜಿಸ್ಟರ್ ಆದ ತಕ್ಷಣ ಇಷ್ಟು ಸೆಕ್ಷನ್ಗಳು ಕೂಡ ಬರ್ತವೆ. ದೂರ ಅದೇ ಇರೋದು ಅಂತ, ದೂರ ಅದೇ ಇದೆ, ಅದರ ಆಧಾರದ ಮೇಲೇ ಹೆಚ್ಚು ಕಡಿಮೆ ಆಗಿ ಕೆಲವೊಂದಷ್ಟು ಸೆಕ್ಷನ್ಗಳಲ್ಲಿ ಬರ್ತವೆ ಅಂತ ಅಂದ್ಕೊಳ್ಳೋಣ ನಾವು. ಇನ್ನೊಂದು ಕಡೆ ಆಯ್ತಪ್ಪ, CMಗೆ ಇದೀಗ ಆಪ್ಷನ್ನೇ ಇಲ್ವಾ? ಏನು ಆಪ್ಷನ್ನು? CM ಅವ್ರ ಮುಂದೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಡೀ ಆದೇಶ ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರಲಿ, ಹೈಕೋರ್ಟ್ ಕೊಟ್ಟಿರಲಿ, ಇದೇ ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿಯೇ ಇನ್ನೊಂದು ರಿಟ್ ಅಪೀಲ್ ಹೋಗಬಹುದು. 30 ದಿನಗಳ ಒಳಗಾಗಿ ಏಕಸದಸ್ಯ ಪೀಠದ ಮುಂದೆ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಾಮಿ ಅಂತ ಅರ್ಜಿಯನ್ನು ಹಾಕ್ಕೊಳ್ಬಹುದು. ನಿಮ್ಮ ನಿರ್ಧಾರ ನನಗೆ ಸಮಾಧಾನಕರವಾಗಿಲ್ಲ, ಇನ್ನೊಮ್ಮೆ ಇದನ್ನು ಪರಿಶೀಲಿಸಿ ಅಂತ ಕೇಳ್ಕೊಳ್ಬಹುದಾಗುತ್ತೆ. 17A ಇದರ ಅಡಿಯಲ್ಲಿ ತನಿಖೆ ಕೈಗೊಳ್ಳುವ ಮುನ್ನ ತನಿಖಾಧಿಕಾರಿ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಸಕ್ಷಮ ಪ್ರಾಧಿಕಾರ ಅಂದರೆ ಇಲ್ಲಿ ತನಿಖೆ ಒಂದು ಕಡೆ, ವಿಚಾರಣೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಅನುಮತಿ. ಇಲ್ಲಿ ವಿಚಾರಣೆಗೆ ಯಾರೂ ಹೇಳಿಲ್ಲ, ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರು, ತನಿಖೆ ಅಂತ ಅಷ್ಟೇ ಹೇಳಿದ್ದಾರೆ. ಇದರಲ್ಲಿಯೂ ಕೂಡ ಅನುಮತಿ ಕಡ್ಡಾಯ ಅಂಥೇಳಿ ಸಿದ್ದರಾಮಯ್ಯವರು ಒಂದು ವಾದವನ್ನು ಮಾಡಬಹುದು. ತನಿಖೆ ನೆಪ ಇಟ್ಕೊಳ್ಳೋದು, ನಮ್ಮನ್ನು ಸಹಕರಿಸ್ತಾ ಇಲ್ಲ, ಹಾಗೆ ಹೀಗೆ ಸಿಗ್ತಾ ಇಲ್ಲ, ಇವರು ಏನೋ ಹೇಳಿಬಿಟ್ಟು ನಮ್ಮನ್ನು ಅರೆಸ್ಟೇ ಮಾಡೋಕ್ಕೆ ಪ್ಲಾನ್ ಮಾಡಬಹುದು ಇವರು. ಆದ ಕಾರಣದಿಂದಾಗಿ ನನಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂಥೇಳಿ ಅರ್ಜಿ ಕೂಡ ಹಾಕ್ಕೊಳ್ಬಹುದು. 17A ಉಲ್ಲಂಘನೆ ಮಾಡಿಕೊಂಡು ತನಿಖೆ ಕೈಗೊಂಡರೆ CM ಮತ್ತೊಮ್ಮೆ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಬಹುದಾಗುತ್ತೆ. FIR ಆದರೆ ಹೈಕೋರ್ಟ್ನಲ್ಲಿ ಸ್ಟೇ ತನ್ನಿ, ಇದಕ್ಕೆ ನಿಮಗೆ ತಡೆ ಕೊಡಿ ಸ್ವಾಮಿ ಅಂತ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಕದ ತಟ್ಟಿ ಮುಡಾದ ಎಲ್ಲ ಕೇಸ್ಗಳಿಗೂ ಸಂಬಂಧಪಟ್ಟಂತೆ ಒಂದು ಸ್ಟೇಯನ್ನು ಕೂಡ ಮುಖ್ಯಮಂತ್ರಿಗಳು ಕೋರಬಹುದು.